ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣ ಉತ್ಸವ 2020 ಅಂಗವಾಗಿ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮ ಪಂಚಾಯಿತಿ ಆವರಣದ ಬಯಲು ಕುಸ್ತಿ ಕಣದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಮಂಗಳವಾರ ಸಂಜೆ ನಡೆದ ಪುರುಷರ ಮತ್ತು ಮಹಿಳೆಯರ ಹೊನಲು ಬೆಳಕಿನ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಜಂಗೀನಿಖಾಲಿ ಕುಸ್ತಿ ಪಂದ್ಯಾವಳಿಗಳು ರೋಚಕವಾಗಿ ನಡೆದವು. ಕುಸ್ತಿ ಕಣ ಹೂರಾಶಿಗಳಿಂದ ಕುಸ್ತಿಪಟುಗಳ ಶಕ್ತಿ ಪ್ರದರ್ಶನದಿಂದ ರಂಗೇರಿತ್ತು. ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದ ಅಪಾರ ಸಂಖ್ಯೆಯ ಕುಸ್ತಿ ಪ್ರೇಮಿಗಳು ಶಿಳ್ಳೆ ಕೇಕೆ ಹಾಕಿ ಅಭಿಮಾನದ ಚಪ್ಪಾಳೆ ತಟ್ಟಿ ಪೈಲ್ವಾನ್ರನ್ನ ಹುರಿದುಂಬಿಸಿದ್ರು. ಶಾಸಕ ಮಹಾಂತೇಶ ಕೌಜಲಗಿ, ತಾಲೂಕು ಪಂಚಾಯತ್ ಇಒ ಸಂಜೀವ ಜುನ್ನೂರ ಅನೇಕರು ಕುಸ್ತಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ವಿಜಯಪುರ ಭೂತನಾಳ ತಂಡದ ಅಶೋಕ ವಾಲಿಕಾರ ತಂಡದ ಹಲಿಗೆ ವಾದನ ಕುಸ್ತಿಪಟುಗಳಿಗೆ ಪ್ರೇಕ್ಷಕರಿಗೆ ಹುಮ್ಮಸ್ಸು ನೀಡಿತು. ಹಳದಿ ರುಮಾಲು ಸುತ್ತಿಕೊಂಡಿದ್ದ ಯುವಕರು, ಹಿರಿಯರು ಕುಸ್ತಿ ಕಣದ ಸುತ್ತ ಓಡಾಡಿ ಕುಸ್ತಿಯನ್ನ ಯಶಸ್ವಿಗೊಳಿಸಿದರು. ಪುರುಷ ವಿಭಾಗದ ಮೊದಲ ಜೋಡಿ ಕುಸ್ತಿಯಲ್ಲಿ ಮಹಾರಾಷ್ಟ್ರ ಪೈಲ್ವಾನ್ ತುಷಾರ ತಾಂಬೋಲೆ ಜೊತೆ ಸೆಣಸಿದಂತಹ ದಿಲ್ಲಿ ಪೈಲ್ವಾನ ವೀರೇಂದ್ರ ತುರುಸಿನ ಹೋರಾಟದಲ್ಲಿ ಸೋತರು. ಎರಡನೇ ಜೋಡಿ ಕುಸ್ತಿಯಲ್ಲಿ ಪುಣೆ ಪೈಲ್ವಾನ ಪ್ರದೀಪ ಅನುಸೆ ಜೊತೆ ಸೆಣಸಿದ ಹಾವೇರಿ ಕರ್ನಾಟಕ ಕೇಸರಿ ಪೈಲ್ವಾನ ಕಾರ್ತಿಕ ಕಾಟೆ ವಿಜಯಶಾಲಿಯಾದರು. ಮೂರನೇ ಜೋಡಿ ಕುಸ್ತಿಯಲ್ಲಿ ಕಾಂಗ್ರಾಳಿಯ ಕಾಮೇಶ ಪಾಟೀಲ ಜೊತೆ ಹೋರಾಡಿದ ಹರಿಯಾಣದ ಪೈಲ್ವಾನ ಅಮಿತಕುಮಾರ ಚಿತ್ತಾದರು. ನಾಲ್ಕನೇ ಜೋಡಿ ಕುಸ್ತಿಯಲ್ಲಿ ಧಾರವಾಡ ನಾಗರಾಜ ಬಸಿಡೋಣಿ ಜೊತೆ ಸೆಣಸಿದ ಕೊಲ್ಲಾಪುರ ಓಂಕಾರ ಬಾತಮೋರೆ ಸೋಲೊಪ್ಪಿಕೊಂಡರು. ಮಹಿಳಾ ವಿಭಾಗದಲ್ಲಿ ದಸರಾ ಕಿಶೋರಿ ಸ್ವಾತಿ ಪಾಟೀಲ್ ಕೊಲ್ಲಾಪುರದ ಶಾಮಿಕಾ ಪಾಟೀಲ್ ಅವರನ್ನ ಚಿತ್ ಮಾಡಿದರು. ಎರಡನೇ ಜೋಡಿ ಕುಸ್ತಿಯಲ್ಲಿ ರಾಧಿಕಾ ತೋಂಡಿಹಾಳ ಹಾಗೂ ಕೊಲ್ಲಾಪುರದ ಸಿದ್ದಿ ಸಾವಂತ ನಡುವೆ ನಡೆದಂತಹ ಕುಸ್ತಿ ಸಮವಾಯಿತು. ಪುರುಷ ವಿಭಾಗದಲ್ಲಿ ಒಟ್ಟು 33 ಜೋಡಿ ಹಾಗೂ ಮಹಿಳಾ ವಿಭಾಗದಲ್ಲಿ 6 ಜೋಡಿ ಕುಸ್ತಿಪಟುಗಳು ಸೆಣಸಾಡಿದರು. ದೈಹಿಕ ಶಿಕ್ಷಕ ಮಹಾಂತೇಶ ತುರಮುರಿ, ನಾಗರಾಜ ಆನಂದ ಮದಲಭಾವಿ, ರಾಜಾಸಾಬ ಉಗರಗೋಳ, ಮಹಾರುದ್ರ ಗುಗ್ಗರಿ, ಶಂಕರ ಕೊಡವಿ, ಮಂಜುನಾಥ ತಳವಾರ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.